ನಮಸ್ಕಾರ ರೀ. ಏನೋ ಹುರಿಯಕತ್ತಾಳ ಅಂದ್ಕೊಂಡಿರ್ಬೋದು. ನೋಡಿರಿ, ಇವತ್ತು ಹಸಿ ಖಾರ ಚಟ್ನಿ ಮಾಡೋಣಂತ. ಇದಂತೂ ಸ್ಟಾಕ್ ಮನ್ಯಾಗ 15 ದಿನ ಇಟ್ರೂ ಕೆಡಂಗಿಲ್ಲ. ಈ ರೀತಿ ಮಾಡಿದ್ರೆ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗಿರುತ್ತೆ ಅಂಥೇಳಿ. 15 ದಿನಗಟ್ಟಲೆ ಇಡ್ಬೋದು, ಅಂದರೂ ಒಂದು ಸ್ವಲ್ಪ ಕೆಡಂಗಿಲ್ಲ. ಫ್ರಿಜ್ನಾಗ ಇಡಬೇಕಂತ ಏನಿಲ್ಲ, ಹೊರಗೆ ಇಟ್ರೂ ಬರುತ್ತೆ ನೋಡಿರಿ, ಏನು ಕೆಡಂಗಿಲ್ಲ, ಏನೂ ಇಲ್ಲಿದು. ಈಗ ನೋಡಿರಿ, ಚಲೋತ್ನಾಗಿ ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದು ಅರ್ಧ kg ಹಸಿಮೆಣ್ಸಿಕಾಯಿನ ತೊಗೊಂಡು ಸ್ವಚ್ಛಗೆ ತೊಳೆದು ಒರೆಸ್ಬೇಕು ನೋಡಿರಿ. ಆಮೇಲೆ ತುಂಬ ತೆಗೆದು ಹುರಿಬೇಕು. ಅದು ಸ್ವಲ್ಪ ಮೆತ್ತಗಾಗಬೇಕು, ಹುರಿಯೋದಷ್ಟು ಹುರಿಬೇಕು ನೋಡಿರಿ. ಅದನ್ನೆಲ್ಲ ನೀರಿನ ಅಂಶ ಹೋಗೋ ತನಕ ಹುರಿದು ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಅಲ್ಲ ಎಲ್ಲ ಹಾಕ್ಕೊಂಡು ಚಲೋತ್ನಾಗ ಫ್ರೈ ಮಾಡ್ಕೋಬೇಕು ನೋಡಿರಿ. ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ರೆಡಿ ಆಗ್ಬಿಡುತ್ತೆ ನೋಡಿರಿ ಹಿಂಡಿ ಹಸಿ ಖಾರ ಚಟ್ನಿ. ಇದ್ರ ಕೂಡ ಏನು ಬೇಕಾಗೇ ಇಲ್ಲ ನೋಡಿರಿ. ರೊಟ್ಟಿ, ಮೊಸರು, ಒಂದು ಸ್ವಲ್ಪ ಹಿಂಡಿ ಆತಂದ್ರೆ ಸಾಕಾಗುತ್ತೆ ನೋಡಿರಿ. ಅಷ್ಟು ಬೆಸ್ಟಾಗಿರುತ್ತೆ ಹಿಂಡಿ. ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗಿರುತ್ತೆ ಅಂಥೇಳಿ. ಈಗ ನೋಡಿರಿ, ಒಂದು ಬೊಗಣೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡಣ್ರಿ. ಹಂಗೆ ಸೌತೆಕಾಯಿ ಪಲ್ಯ ಮಾಡಾತಿದ್ನಿ ರೀ, ನೀವು ನೋಡಲಿ ಅಂಥೇಳಿ ತೋರ್ಸಾಕತ್ತೀನಿ ನೋಡಿರಿ ಹೆಂಗೆ ಮಾಡೋದು ಅಂತ ನೋಡಿರಿ. ಒಂದು ಸ್ವಲ್ಪ ಬೊಗಣ್ಯಾಗ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಬಿಡೋದು ನೋಡಿರಿ. ಹಾಕ್ಕೊಂಡು ಇದನ್ನೇನು ಕುಚ್ಚಬಾರ್ದು, ಏನು ಮಾಡಬಾರ್ದು ನೋಡಿರಿ. ಅಷ್ಟೇ ಸುಮ್ಮನೆ ಬೆಚ್ಚಗೆ ಮಾಡ್ಬೇಕು ನೋಡಿರಿ. ಎಷ್ಟು ಮಾಡಿದರೆ ಎಷ್ಟು ರುಚಿ ಆಕ್ಕವು. ನೀರು ಪಾರು ಏನು ಹಾಕಬಾರ್ದು ಇದಕ್ಕೆ. ಎಲ್ಲ ನೀರು ಹಾಕಿ ಗಬ್ಬೆಬ್ಬಿಸ್ಬಿಡ್ತಾರೆ ರೀ ಪಲ್ಯನ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಷ್ಟ ಮಾಡ್ಕೊಂಡು ನೋಡಿರಿ, ಬೇಕಾರೆ ಎಷ್ಟು ಚಲೋ ಆಗುತ್ತೆ ಅಂದ್ರೆ ಮಸ್ತಾಗಿರುತ್ತೆ ನೋಡಿರಿ. ಸ್ವಲ್ಪ ಬೆಚ್ಚಗೆ ಮಾಡ್ಬೇಕಷ್ಟೇ ಇದಕ್ಕೆ. ಈಗ ಅರ್ಶಿಣ ಪುಡಿ ಸ್ವಲ್ಪ ನಾವೇನು ಮಾಡ್ಕೊಂಡಿರ್ತೀವಲ್ಲ ರೀ ಹಿಂಡಿ, ಭಾಳ ಅಂದ್ರೆ ಭಾಳ ಖಾರ ಇರುತ್ತೆ ರೀ, ಸ್ವಲ್ಪ ಹಾಕ್ಕೋಬೇಕು ನೋಡಿರಿ. ಹಂಗೆ ಒಂಚೂರು ಸಕ್ರೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಆಡಿಸಿ ಇಟ್ಬಿಟ್ರೆ ಮಸ್ತಾಗಿ ಸೌತೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿರಿ. ಹಂಗೆ ಲಾಸ್ಟಿಗೆ ಸ್ವಲ್ಪ ಸಪ್ಪನ ಪುಡಿ ಹಾಕ್ಬಿಡೋದು ನೋಡಿರಿ, ಗುಡಾಳ ಪುಡಿನ. ಇಷ್ಟು ಮಾಡಿದ್ರೆ ಮಸ್ತಾಗಿರೋಂಥ ಸೌತೆಕಾಯಿ ಪಲ್ಯ ರೆಡಿ ಆಗತ್ತೆ ರೀ. ನಾನು ಮಾಡೋ ಸಿಂಪಲ್ ಅಡುಗೆಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ.